ಹಸ್ಕೊಳ ಮೇಯಕ್ಕೆ ಇಲ್ಲಿ ಹುಲ್ಲೇ ಇಲ್ಲ ಗುರು. ನೋಡಿ ಇಲ್ಲಿ ಒಂದು 300 ಒಳೆ ಕರ ಬರೆ ಅಂತಾರೆ ಇದನ್ನು. 300-400 ಎಕರೆ ಗೋ ಮಾಳ ಇದು. ನೋಡಿ ಹಸ್ಕೊಳ ಮೇಯ ಜಾಗ ಇವೆಲ್ಲ. ನೋಡಿ ಇಲ್ಲಿ ಎಲ್ಲ ಬೇಸಿಗೆಗಾಲದಲ್ಲಿ ಹಸ್ಗಳಿಗೆ ಮೇಗೆ ಹುಲ್ಲೇ ಇಲ್ಲ. ನೋಡಿ ಎಲ್ಲ ಸುಟ್ಟಾಕಿ ಮಳೆನೂ ಇಲ್ಲ ಏನೂ ಇಲ್ಲ. ನೋಡಿ ಹಸ್ಗಳಿಗೆ ಮೇವೇ ಇಲ್ಲ ಪಾಪ. ಅವ್ರ ಬಾಯಿಗೆ ಮಣ್ಣು ಮೇಯುವಂತಹ ಪರಿಸ್ಥಿತಿ ಬಂದಿದೆ ಇವಾಗ. ನೋಡಿ ಎಲ್ಲ ಎಲ್ಲೆಲ್ಲಿ ನೋಡಿದ್ರು ಒಂಚೂರು ಹಸಿರು ಅನ್ನೋದೇ ಇಲ್ಲ, ಎಲ್ಲ ಬರೀ ಒಣಗೊಂಡಿದ್ದಾವೆ. ಬನ್ನಿ ಮುಂದೆ ತೋರಿಸ್ತೀನಿ. ಹಾಗೇನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಬನ್ನಿ ನೋಡಿ ಎಲ್ಲ ಸುಟ್ಟಾಕಿ ಮೇವು ಇಲ್ದೇ ನೋಡಿ ಎಲ್ಲ ಫುಲ್ ಈ ಥರ ಆಗ್ಬಿಟ್ಟಿದೆ. ಹಸ್ಕೊಳಗೆ ಮೇವು ಇಲ್ಲ ಪಾಪ. ಏನು ಮಾಡೋದು ಹಸ್ಗಳನ್ನ ಹೆಂಗೆ ಮೇಯ್ಸೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ನೋಡಿ ಎಲ್ಲ ಸುಟ್ಟಾಕವ್ರೆ ಇಲ್ಲಿ. ಬನ್ನಿ ಹಂಗೆ ಮುಂದ್ಗಡೆ ತೋರಿಸ್ತೀನಿ ಗುರು. ಎಲ್ಲಿ ನೋಡಿದ್ರೆ ಬರೀ ಒಣಗೋಗಿರೋದೇ ಕಾಣಿಸ್ತಾ ಇರೋದು, ಒಂಚೂರು ಹಸಿ ಅನ್ನೋದೇ ಕಾಣಿಸ್ತಾ ಇಲ್ಲ ಹಸ್ಕೊಳ ಮೇಯಕ್ಕೆ. ಬನ್ನಿ ಇಲ್ಲೊಂದು ಕುಳಿ ಮಾತ್ರ ಇದೆ, ಅಲ್ಲಿ ನೀರು ಕಾಣಿಸ್ತೈತೆ ನೋಡಿ, ಅಲ್ಲಿ ನೀರು ಕುಡ್ಕೊಂಡು ಹೋಯ್ತವೆ ಈಗ ಒಳಗಡೆ. ಬನ್ನಿ ಅಲ್ಲಿ ಹೋಯ್ತು ನೋಡಿ ಹಸ್ಕೊಳ ನಮಗೂ. ನೋಡಿ ಇದೇನು ಸ್ವಲ್ಪ ಹಸಿರು, ಅದು ಒಣಗೋಗೈತೆ. ಬನ್ನಿ ನೋಡಿಲಿ ಎಲ್ಲ ಸುಟ್ಟಾಕಿಲ್ಲ, ಒಂದು ಸ್ವಲ್ಪ ಹಸಿರುಗೈತೆ ಅಷ್ಟೇ. ನೋಡಿ ಎಲ್ಲ ಸುಟ್ಟಾಕಿ ಹಸ್ಕೊಳಗೆ ಮೇಯಕ್ಕೆ ಮೇವೇ ಇಲ್ಲ ಗುರು. ನೋಡಿ ಇದೊಂದು ಸ್ವಲ್ಪ ಮಾತ್ರ ನೀರು, ಅದು ಹಸ್ಗಳು ಬಂದು ಆದರೆ ಬೇಸಿಗೆಗಾಲದಲ್ಲಿ ಬಂದು ನೀರು ಕುಡ್ಕೊಂಡು ಹೋಯ್ತವೆ. ನೋಡಿ ಇಲ್ಲೊಂದು ಸ್ವಲ್ಪ ಬನ್ನಿ ಮುಂದೆ ತೋರಿಸ್ತೀನಿ ಹಂಗೆ. ನೋಡ್ರಿ ಯಾವೆಲ್ಲ ಫುಲ್ ನೋವು ಅನ್ನೋದೇ ಇಲ್ಲ ಹಸ್ಗಳ ಬಗ್ಗೆ. ಗ್ಯಾರಂಟಿ ಮಣ್ಣೇ ಸರಿ, ಮಳೆನೇ ಇಲ್ಲ, ಹಸ್ಕೊಳಗೆ ಮೇವು ಇಲ್ಲ, ಹಸಿರು ಅನ್ನೋದೇ ಇಲ್ಲ ಎಲ್ಲೂ. ಹಿಂಗಾದರೆ ಹಸ್ಗಳು ಚೆಂದ ಅದು. ಬನ್ನಿ ನೋಡಿ ಎಲ್ಲ ಒಣಗಿರೋ ಹುಲ್ಲುಗಳೇ. 400 ಎಕರೆ ಗೋಮಳೆ ಗುರಿದು ಹೊಳೆ ಕರ ಬರೀಲಿರೋದು. ನೋಡಿ ಫುಲ್ಲು ನೀವು ಯಾಕಡೆ ನೋಡ್ತಾರೆ ನೋಡಿ ಅಲ್ಲೆಲ್ಲ ಗೋಮಳನೇ. ನೋಡಿ ಹಸಿರು ಅನ್ನೋದೇ ಇಲ್ಲ, ಮಳೆ ಹೋದ್ರೇ ಇಲ್ಲೆಲ್ಲ ಹುಲ್ಲು ಹೆಂಗೆ ಬೆಳೀತದೆ ಗೊತ್ತಾ. ನೋಡಿ ಹಸ್ಗಳಿಗೆ ಮೇವಿಲ್ಲ ಗುರು. ನೋಡಿ ನೀವು ನೋಡ್ಬೋದು ಫುಲ್. ನೋಡಿ ಎಲ್ಲ ಅಲ್ಲಿ ಸುಟ್ಟಾಕಿ ನೋಡಿ ಸುಟ್ಟಾಕವ್ರೆ. ನೋಡಿ ಇಲ್ಲೊಂದೆರಡು ಬರ್ತವೆ ಕರುಗಳು. ಇಲ್ಲೆಲ್ಲ ಮಳೆ ಬಂದಾಗ ಇಲ್ಲೆಲ್ಲ ಮೇವು ಬರ್ತದೆ ನೋಡಿ. ಇಲ್ಲೆಲ್ಲ ಒಣಗಿ ಎಲ್ಲ ತೆಗಿ ಅತ್ಲಾಗ ಏನೂ ಇಲ್ಲ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ. ಬಾಯ್.